ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ಯಾ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಈ ತಿಂಗಳು ಶುಭಾಶುಭ ಮಿಶ್ರ ಫಲವಿರಲಿದೆ. ಏಕೆಂದರೆ ನಿಮಗೆ 2ನೇ ಮನೆಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಾದಂತಹ ತುಲಾ ರಾಶಿಯಲ್ಲಿ ಸಂಚರಿಸುವ ಆದಿತ್ಯ ಹಾಗೂ ಸಪ್ತಮದಲ್ಲಿ ಸಂಚರಿಸುತ್ತಿರುವ ಶನಿಯ ಗೋಚರ ಫಲದಿಂದಾಗಿ ಬಹಳಷ್ಟು ಕೆಲಸಗಳು ನೀವು ಅಂದುಕೊಂಡಂತಹ ವೇಗದಲ್ಲಿ ಸಾಗಲಾರದು. ಹಾಗೆಯೇ ಆಗಾಗ್ಗೆ ಅಡೆತಡೆಗಳು, ಅಡ್ಡಿ ಆತಂಕಗಳು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮಂದ ಗತಿಯಿಂದ ಸಾಗುವುದು ನಿಮ್ಮ ಒಂದು ಮಾನಸಿಕ ಅಶಾಂತಿ, ಬೇಸರ ಹಾಗೂ ಚಿಂತೆಗಳಿಗೆ ಕಾರಣವಾಗಬಹುದು. ಗುರುವು ಮಿಥುನ ರಾಶಿಯಲ್ಲಿ, ಅಂದರೆ ನಿಮ್ಮ ಒಂದು ಕರ್ಮರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮಗೆ ಒಳ್ಳೆಯ ದೈವಾನುಗ್ರಹವಿದೆ. ಆದರೆ ಗುರುವಿನ ಒಂದು ಶುಭ ಕೃಪೆಗಾಗಿ ನೀವು ನಂಬಿರತಕ್ಕಂತಹ ಗುರುದೇವತೆಯ ಆರಾಧನೆ, ಉಪಾಸನೆ, ಪ್ರಾರ್ಥನೆಗಳನ್ನು ತಪ್ಪದೇ ಮಾಡಿ. ನಿಮ್ಮ ನಂಬಿಕೆಯ ಗುರು ಯಾರಾದರೂ ಆಗಿರಬಹುದು. ಈಗ ಶ್ರೀಧರ ಸ್ವಾಮಿಯ ಭಕ್ತರು ಶ್ರೀಧರ ಸ್ವಾಮಿಯ ಆರಾಧನೆ, ಮಂತ್ರೋಪಾಸನೆಯನ್ನು ಮಾಡುತ್ತಾರೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣ್ಯ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹಾಗೆಯೇ ರಾಘವೇಂದ್ರ ಸ್ವಾಮಿಯ ಭಕ್ತರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಿಮ್ಮ ನಂಬಿಕೆಯ ಗುರುದೇವತೆ ಯಾರಾದರೂ ಆಗಿರಲಿ, ಹರಿಹರರು ಮುನಿದರು ಒಲಿದಾರು, ಆದರೆ ಗುರು ಮುನಿದರೆ ಹರಿಹರರು ಒಲಿಯಲಾರರು ಎಂಬ ನಮ್ಮ ಹಿರಿಯರ ಮಾತೇನಿದೆ. ಗುರುವಿನ ಕೃಪೆ ಹಾಗೂ ಅನುಗ್ರಹವಿದ್ದರೆ ಸಾಕು, ಎಂತಹ ಕಷ್ಟ ಹಾಗೂ ಸಂದಿಗ್ಧ ಪರಿಸ್ಥಿತಿಗಳನ್ನು ಸಹಿತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ನಮ್ಮ ಒಂದು ಇಷ್ಟಾರ್ಥ ಈಡೇರಲು ಆ ಒಂದು ಗುರುದೇವತೆಯ ಕೃಪಾ ಕಟಾಕ್ಷವಿರಬೇಕು. ಈ ನವೆಂಬರ್ ತಿಂಗಳಲ್ಲಿ ಕೌಟುಂಬಿಕವಾಗಿಯೂ, ಔದ್ಯೋಗಿಕವಾಗಿಯೂ ಹಾಗೂ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಕೆಲವೊಂದಿಷ್ಟು ಅಡೆತಡೆಗಳು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಈ ನವೆಂಬರ್ ತಿಂಗಳಲ್ಲಿ ನಿಮ್ಮ ಗಮನವೆಲ್ಲ ನಿಮ್ಮ ವೈಯಕ್ತಿಕ, ಕೌಟುಂಬಿಕ ಹಾಗೂ ಹಣಕಾಸಿನ ವಿಚಾರಗಳ ಸುತ್ತಲೇ ತಿರುಗುತ್ತಿರುತ್ತದೆ. ಆದರೂ ಸಹಿತ ಗುರುವಿನ ಅನುಗ್ರಹ ಪಡೆದು ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲು ನಂಬಿದ ಗುರುದೇವತೆಯ ಆರಾಧನೆ, ಉಪಾಸನೆ ಹಾಗೂ ಪ್ರಾರ್ಥನೆಗಳನ್ನು ತಪ್ಪಿಸದಿರಿ. ಮದುವೆ ವಿಚಾರವಾಗಿ ಮಾಡುವಂತಹ ಪ್ರಯತ್ನಗಳು ಫಲಕಾರಿಯಾಗದೇ ಇರುವ ಸಾಧ್ಯತೆಗಳೇ ಹೆಚ್ಚು. ಹಾಗೆಯೇ ಸತಿಪತಿ ನಡುವಿನ ವಿರಸ, ಹೊಸದಾಗಿ ಮದುವೆಯಾಗಿರತಕ್ಕಂತಹ ಗಂಡು ಹೆಣ್ಣಿನ ನಡುವೆ ಒಂದು ಭಿನ್ನಾಭಿಪ್ರಾಯ ಅಥವಾ ಅಭಿಪ್ರಾಯ ಭೇದಗಳು ಯಾವುದೇ ಕಾರಣಕ್ಕೂ ವಿಕೋಪಕ್ಕೆ ಹೋಗದಂತೆ ಶಾಂತಿ ಸಂಯಮದಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದರಲ್ಲಿ ಹಾಗೂ ಸಂಬಂಧಗಳು ಮತ್ತಷ್ಟು ಮಧುರವಾಗುವಲ್ಲಿ, ಆಪ್ತವಾಗುವಲ್ಲಿ ನಿಮ್ಮ ಒಂದು ತಾಳ್ಮೆ, ಸಹನೆ, ಸಂಯಮದಿಂದ ಎಲ್ಲವನ್ನೂ ಎದುರಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲು ಪ್ರತಿನಿತ್ಯ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರಗಳನ್ನು ಭಕ್ತಿಯಿಂದ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಏಕಾಗ್ರತೆಯಿಂದ ಆಲಿಸಿ. ನಿಮಗೆ ಒಳಿತುಂಟಾಗಲಿ. ಎಲ್ಲ ರೀತಿಯಿಂದಲೂ ನಿಮ್ಮ ಕಷ್ಟಗಳು ದೂರಾಗಿ ಶುಭಾನುಗ್ರಹವು, ದೈವಾನುಗ್ರಹವು ಸಿಗಲಿ ಎಂದು ಕೇಳಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಕಾಮೆಂಟ್ಸ್ ಹಾಗೂ ಲೈಕ್ಸ್ ತಿಳಿಸಿ. ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.